ಸ್ನೇಹಿತರೆ, ಬೀಳಲಿರುವ ಮುತ್ತುಗಳ ಸರಣಿ ಶೀರ್ಷಿಕೆಯ ಮುಂದುವರೆದಂತೆ ಮೊದಲು ದತ್ತು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದತ್ತು ಅಂದರೆ ಯಾವುದೇ ಒಂದು ನಿಮ್ಮದಲ್ಲದ ಮಗುನ ಕಾನೂನಾತ್ಮಕವಾಗಿ ಪಡ್ಕೊಂಡು ಅದಕ್ಕೆ ಮನೆ ವಾತಾವರಣ ಕೊಟ್ಟು ಅದರ ಪಾಲನೆ, ಪೋಷಣೆ, ರಕ್ಷಣೆ ಹಾಗೂ ಮಗುವಿನ ಎಲ್ಲ ಹಕ್ಕುಗಳನ್ನು ಕೊಟ್ಟು ನಿಮ್ಮ ಮನೆಯ ಮಗು ಹಾಗೆ ನೋಡ್ಕೊಳ್ಳೋದನ್ನೇ ದತ್ತು ಅಂತೇಳಿ ಕರಿಬೋದು. ಇದ್ರ ಉದ್ದೇಶ ಏನಪ್ಪ? ಇದ್ರ ಉದ್ದೇಶ ಏನಂತ ಅನ್ಸುತ್ತೆ ಅಂದರೆ, ಯಾವುದೇ ಒಂದು ಅನಾಥ, ಪರಿತ್ಯಕ್ತ್ಯ ಅಥವಾ ಒಪ್ಪಿಸಲ್ಪಟ್ಟಂಥ ಮಕ್ಕಳನ್ನ ಕಾನೂನಾತ್ಮಕವಾಗಿ ಪಡ್ಕೊಳ್ಳೋದ್ರಿಂದ ಆ ಮಗುಗೆ, ಅನಾಥ ಮಗುಗೆ ಒಂದು ಕುಟುಂಬ ವಾತಾವರಣ ಕೊಟ್ಟಂಗಾಗುತ್ತೆ. ಹಾಗೆ ಎಷ್ಟೋ ದಂಪತಿಗಳಿಗೆ ಮಕ್ಕಳಿರಲ್ಲ, ಆ ಮಕ್ಕಳುಗಳಿಗೆ ಒಂದು ಮಗುನ ಮನೆಯಲ್ಲಿ ಬೆಳೆಸ್ದಾಗುತ್ತೆ. ಇದರಿಂದ ಪ್ರತಿ ಮಗುಗೂ ಕುಟುಂಬ ವಾತಾವರಣದಲ್ಲಿ ಬೆಳೆಯೋಕ್ಕೆ ಒಂದು ನಾವು ಅನುವು ಮಾಡಿಕೊಟ್ಟಂಗಾಗುತ್ತೆ. ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿ ಕಾರಾ ನಿಯಮಾನುಸಾರದಲ್ಲಿ ಮಗುನ ದತ್ತು ಕೊಡುವಾಗ ಮೊದಲು ನಮ್ಮ ಭಾರತ ದೇಶದಲ್ಲಿ ಭಾರತೀಯ ಪ್ರಜೆಗಳಿಗೆ ಆದ್ಯತೆಯನ್ನು ನೀಡ್ತೀವಿ. ಆ ಮಗುನೂ ಸಹ ಯಾವ ಕುಟುಂಬಕ್ಕೆ ಹೋಗಬೇಕು ಅನ್ನುವಾಗ ಆ ಮಗುವಿನ ಸೋಷಿಯೋ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಆ ಮಗು ಯಾವ ವಾತಾವರಣದಿಂದ ಬಂದಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಮಗುನ ನಾವು ಕಾನೂನಾತ್ಮಕವಾಗಿ ದತ್ತು ಕೊಡ್ತೀವಿ. ಹಾಗೆ ಮುಂದೆ ಇದನ್ನ ಯಾವ ಮಕ್ಕಳುಗಳನ್ನ ದತ್ತು ತಗೊಳ್ಬೇಕು, ಯಾರು ಮಗುನ ದತ್ತು ತಗೊಳ್ಳೋಕ್ಕೆ ಕಾನೂನಲ್ಲಿ ಅರ್ಹರು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂದಿನ ನಮ್ಮ ಭಾಗವನ್ನ ಕೇಳಿ ಅಂತ ಹೇಳ್ತೀನಿ.